ಯತ್ನಾಳ್ ಅವರ ಮಾತು ನಮ್ಮ ಪ್ರತಿನಿಧಿ ಜೊತೆಯಲ್ಲಿ ಇವತ್ತು ಬೆಳಗ್ಗೆ ನಿನ್ನೆ ಅಹೋರಾತ್ರಿ ಧರಣಿ ನಂತರದಲ್ಲಿ ಪಕ್ಷದ ಒಳಗಿನ ಕೆಲ ವಿಚಾರಗಳನ್ನು ತಮ್ಮ ಸ್ಫೋಟಕ ಮಾತುಗಳ ಮೂಲಕ ಹೊರಹಾಕಿದ್ದಾರೆ ಯತ್ನಾಳ್. ಕೇಳಿಸ್ಕೊಳ್ಳಿ. ಮೊದಲ ದಿನದ ವಿಧಾನಮಂಡಲ ಅಧಿವೇಶನದ ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ನಾಯಕರು ಮುಗಿಸಿದ್ದಾರೆ. ಬಿಜೆಪಿ ಹಿರಿಯ ಮುಖಂಡರಾದಂಥ ಹಿರಿಯ ನಾಯಕರು ಆದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇನ್ನೊಂದು ದಿನ ಅಷ್ಟೇ ಇರೋದು ನಿಮಗೆ ಮೂಢ ಪ್ರಕರಣ ತಾರ್ಕಿಕಂತೆ ತೊಗೊಂಡು ಹೋಗ್ತೀವಿ ಅಂತ ಎಲ್ಲ ನಾಯಕರು ಹೇಳಿದ್ರು. ಬಟ್ ಯಾವ ರೀತಿಯಾಗಿ ತೊಗೊಂಡೋಗ್ತೀರಿ ನೋಡಿ ಇದು ಕೆಲವೊಂದು ಜನ ನಮ್ಮವ್ರು ಏನದಾರೆ ಅನಿವಾರ್ಯವಾಗಿ ನಮ್ಮೆಲ್ಲರ ಏನು ನಮ್ಮ ಒಂದು ಒತ್ತಡದಿಂದ ಈ ರೀತಿ ಹೋರಾಟ ಕೇಳಿದ್ರು. ಇಲ್ಲಾಂದರೆ ಇದನ್ನು ಅಲ್ಲಿಗೆ ಮೊಟಕುಗೊಳಿಸ್ಬೇಕು ಅನ್ನೋಂಥದ್ದು ನಡೆದಿತ್ತು. ಆದರೆ ಇದು ಭಾಳ ದೊಡ್ಡ ತಪ್ಪು ಸಂದೇಶ ಹೋಗ್ತೈತೆ ಅನ್ನೋಂಥ ಅನಿವಾರ್ಯತೆಯಿಂದ ಈ ಹೋರಾಟಕ್ಕೆ ಅವರು ನಿರ್ಣಯ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪಕ್ಷದಲ್ಲಿ. ಶಾಸಕರ ಒತ್ತಡ, ತಮ್ಮೆಲ್ಲರೂ ಒತ್ತಡ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆಗಿದ್ರೆ ಈ ಹೋರಾಟ ಆಗ್ತಾ ಇರಲಿಲ್ಲ. ಕೇವಲ ಸಭಾತ್ಯಾಗ ಮಾಡಿ, ಯಾಕಂದರೆ ನಮ್ಮ ಕೆಲವೊಂದು ನಾಯಕರುಗಳದೇ ಈ ಹಗರಣದಲ್ಲಿ ಕೈ ಇದೆ ಅಂತೇಳಿ ಹೇಳ್ತಾರೆ. ಅನೇಕ ಹಗರಣ ಆಗಿವೆ, ಅದು ನಿಮ್ಮಲ್ಲಿಯೂ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಹಿರಂಗ ಆಗಬಾರ್ದು ಅನ್ನೋದು ನಮ್ಮಲ್ಲಿಯೂ ಇತ್ತು. ಮೊದಲಿಂದಲೂ ತಾವು ತಮ್ಮ ಪಕ್ಷದ ನಾಯಕರ ವಿರುದ್ಧನೇ ಚಾಟಿ ಬೀಸ್ತಾ ಇದ್ರಿ. ಯಾಕೆಂದರೆ ಎಲ್ಲಿ ತಮಗೆ ಪಕ್ಷದ ವಿರುದ್ಧ ಯಾರು ಪಕ್ಷದ ಒಳಗಡೆನೇ ಒಳ ಇಟ್ಕೊಡೋಂಥ ಮಾಡ್ತಾರೆ ಅಂಥವ್ರ ವಿರುದ್ಧ ತಾವು ಸಾರಾಸಗಟವಾಗಿ ಎದುರಿಗೆ ಮಾತಾಡುವಂಥದ್ದು ತಮ್ಮ ಒಂದು ಅಭ್ಯಾಸ. ಈ ಬಾರಿನೂ ಕೂಡ ಅಂಥದ್ದು ಈಗಾಗಲೇ ಕಂಡು ಬಂದಿರತಕ್ಕಂಥ ತಮ್ಗೆ ಈಗಾಗಲೇ ಗೊತ್ತಿದೆ. ಅದನ್ನು ಅಧಿವೇಶನದಲ್ಲೂ ಕೂಡ ಒಂದು ಕಿವಿ ಮಾತು ಕೂಡ ಹೇಳಿದ್ದೀರಿ ನಾಯಕರಿಗೆ. ಇದು ಏನು ಹೊಂದಾಣಿಕೆ ರಾಜಕಾರಣ ಇದೆ. ಅವ್ರು ನೋಡಿ, ನಿನ್ನೆ ಒಬ್ಬ ಪಕ್ಷದ ಪ್ರಮುಖ ಎಲ್ಲ ಶಾಸಕರು ಹೋರಾಟ ಮಾಡ್ತಿರುವಾಗ ಉಪಮುಖ್ಯಮಂತ್ರಿ ಬಳಿ ಹೋಗಿ ತನಗೆ ಬೇಕಾದಂಥ ಕೆಲಸಗಳ ಬಗ್ಗೆ ಮನವಿ ಕೊಡ್ತಾ ಇದ್ದ. ಮತ್ತು ಇವರು ಏನು ಹೋರಾಟ ಮಾಡೋ ಯಾರು ನೀವು ನೋಡ್ರಿ, ನಾವು ಅಲ್ಲಿ ಎಲ್ಲ ಒಳಗೆ ಹೋರಾಟ ಮಾಡೋ ಸಂದರ್ಭದಾಗ ಯಾವುದೇ ಆಡಳಿತ ಪಕ್ಷದ ಜೊತೆಗೆ ಮಾತನಾಡೋದು, ಅವ್ರ ಜೊತೆಗೆ ಪತ್ರ ಕೊಡೋದು ಮಾಡೋದು ಕನಿಷ್ಠ ಇವರಿಗೆ ಜ್ಞಾನ ಇಲ್ಲ. ಮತ್ತು ಪಕ್ಷ ಹೆಂಗೆ ಕಟ್ತಾರೆ ಇವರು? ಇಂಥವರೆಲ್ಲ ಪಕ್ಷದ ಮುಖಂಡರಾಗ್ಯಾರ. ಇವತ್ತು ಹೈಕಮಾಂಡ್ ನಾಯಕರು ಎಲ್ಲ ಗಮನಿಸ್ತಾ ಇರ್ತಾರೆ ಅನ್ಕೋತೀನಿ ನಾನು. ಹೈಕಮಾಂಡ್ ಗಮನಿಸ್ತಾರೋ ಇಲ್ಲೋ ನಮಗೂ ಆಶ್ಚರ್ಯ ಆಗಿದೆ. ಇವ್ರು ಮಾಡೋದು ನೋಡಿದ್ರೆ ಒಂದು ತಾಸು ಇಡಬಾರ್ದು ಇವ್ರನ್ನ. ಇದಿಷ್ಟು ಕೂಡ ಹಿರಿಯ ಶಾಸಕರು ಹಾಗೆ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ನೇರವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಇವತ್ತು ಗಂಭೀರವಾದಂಥ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರ, ಅದರಲ್ಲೂ ಒಳಗೊಳಗೆ ನಡೀತಾ ಇರುವ ಡೀಲ್ಗಳು, ಒಳಗೊಳಗೆ ನಡೀತಾ ಇರುವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗಳು, ಅದರಲ್ಲೂ ಯಾರ ಜೊತೆ? ಬಿಜೆಪಿ ಪಾಲಿಗೆ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ನ ಜೊತೆಯಲ್ಲೇ ಹೊಂದಾಣಿಕೆ. ಹೀಗಾಗೇನೆ ದೊಡ್ಡ ದೊಡ್ಡ ಅಸ್ತ್ರ ಇದ್ರೂ ಕೂಡ ಸರಿಯಾಗಿ ಪ್ರಯೋಗ ಆಗ್ತಾ ಇಲ್ಲ ಅನ್ನೋ ಪದೇ ಆರೋಪ. ಇನ್ಫ್ಯಾಕ್ಟ್ ಈ ವಿಚಾರವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಚರ್ಚೆ ಮಾಡಿದಾಗ ಬಿಜೆಪಿ ಪಾಳ್ಯದವರು, ರಾಜ್ಯ ಘಟಕದವರು ಮುನಿಸ್ಕೊಂಡ್ಬಿಟ್ಟಿದ್ರು. ನಾವು ಪ್ರತಿಭಟನೆ ಮಾಡ್ತಿದ್ದೀವಿ, ಆದರೂ ಕೂಡ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡ್ತಿಲ್ಲ ಅನ್ನೋದನ್ನ ಯಾಕೆ ಆಕ್ಷೇಪ ಮಾಡಿದ್ರಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳಿಗೇನೆ ಪ್ರಶ್ನೆ ಮಾಡಿದ್ರು. ಆದರೆ ಯತ್ನಾಳ್ ಅವರ ಮಾತುಗಳಲ್ಲಿ ಒಳಗೊಳಗೆ ನಡೀತಾ ಇರತಕ್ಕಂಥ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದಾಗಿಯೇನೆ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇಲ್ಲ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಅನ್ನೋದು ಪ್ರೂವ್ ಆಗ್ತಾ ಇದೆ. ಯತ್ನಾಳ್ ಅವರು ಪದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರು ಕೂಡ ಇಲ್ಲಿನ ನಾಯಕರು ಹೋಗ್ಲಿ, ರಾಜ್ಯದ ನಾಯಕರು ಹೋಗ್ಲಿ, ಕೇಂದ್ರ ಮಟ್ಟದಲ್ಲಿ ಕೂತಿರುವ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ಅವ್ರ ಬಗ್ಗೆ ಗಮನ ವಹಿಸ್ತಾ ಇಲ್ವಾ? ಅವ್ರು ಪ್ರಸ್ತಾಪ ಮಾಡ್ತಾ ಇರೋದು ಅತ್ಯಂತ ಗಂಭೀರವಾದ ವಿಚಾರ. ಬಿಜೆಪಿ ನಾಯಕರೇ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಬಿಜೆಪಿ ಕಾಂಗ್ರೆಸ್ ಅನ್ನ ಕಟ್ಟಾಕೋ ಪ್ರಯತ್ನವನ್ನ ಸಮರ್ಥವಾಗಿ ಮಾಡ್ತಿಲ್ಲ ಅನ್ನೋದನ್ನ ಪದೇ ಯತ್ನಾಳ್ ಅವ್ರು ಹೇಳ್ತಿದ್ರು ಕೂಡ ಯತ್ನಾಳ್ ಅವರ ಮಾತನ್ನ ಬೇಕು ಅಂತಲೇ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ? ಯತ್ನಾಳ್ ಅವರ ಆರೋಪಗಳ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೂ ಮುಂದಾಗದೇ ಇರೋದನ್ನ ಗಮನಿಸಿದ್ರೆ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ವರ್ತಿಸ್ತಾ ಇದೆಯಾ ಬಿಜೆಪಿ ಪಾಳೆಯ? ಯತ್ನಾಳ್ ಅವರ ವಿಚಾರದಲ್ಲಿ ಅನುಮಾನ ಅಂತೂ ಕಾಡ್ತಾ ಇದೆ. ಇವತ್ತು ಕೂಡ ಮಾತನಾಡಿದ್ರು. ನಿನ್ನೆ ಎಲ್ಲ ಅಹೋರಾತ್ರಿ ಧರಣಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಿರುದ್ಧ. ಆದರೆ ಇಷ್ಟೆಲ್ಲ ಅಹೋರಾತ್ರಿ ಧರಣಿ ಮಾಡಿದ್ರು ಕೂಡ ನಮ್ಮಲ್ಲಿ ಎಲ್ಲ ಸರಿ ಇಲ್ಲ ಅಂಥೇಳಿ ಇವತ್ತೂ ಮಾತನಾಡಿದ್ರು ಯತ್ನಾಳ್ ಸಾಹೇಬ್ರು. ಅವ್ರ ಮಾತಿನಲ್ಲಿ ಅನೇಕ ಸ್ಫೋಟಕ ರಹಸ್ಯಗಳು ಬಹಿರಂಗ ಆಗಿದೆ ಬಿಜೆಪಿ ಪಕ್ಷದ ಆಂತರಿಕ ಚಟುವಟಿಕೆಗಳ ಕುರಿತಾಗಿ. ಈ ಮೂಡಾ ವಿಚಾರದಲ್ಲಿ ಕೇವಲ ಸಭಾತ್ಯಾಗ ಮಾಡಿ ಈ ಇಡೀ ಹೋರಾಟವನ್ನ ಮುಗಿಸೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಬಿಜೆಪಿಯ ಕೆಲ ನಾಯಕರು. ಹೋರಾಟ ಅಥವಾ ಪಾದಯಾತ್ರೆ, ಅಹೋರಾತ್ರಿ ಧರಣಿ ಇದ್ಯಾವುದೂ ಅಲ್ಲ, ಕೇವಲ ಸಭಾತ್ಯಾಗ, ವಾಕೌಟ್.
ಒಂದಷ್ಟು ಗಲಾಟೆ ಎಬ್ಸೋದು, ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ವರ್ತಿಸೋದು, ಆಮೇಲೆ ನಾವು ಸದನದಿಂದ ಆಚೆ ಹೋಗ್ತೀವಿ ಅಂತ ಹೇಳೋದು, ಅಲ್ಲಿಗೆ ಮುಗಿದೋಯ್ತು ಮೂಡಾ ಸಮರ. ಹೀಗೆ ಪ್ಲಾನ್ ಮಾಡ್ಕೊಂಡಿದ್ರು ಕೆಲವರು. ಇನ್ನು ಕೆಲವರು ಇಲ್ಲ, ಇದು ಅತ್ಯಂತ ಗಂಭೀರವಾದ ವಿಚಾರ, ಮುಖ್ಯಮಂತ್ರಿಗಳ ಚೇರಿಗೆ ಕನೆಕ್ಟ್ ಆಗಿರೋ ವಿಚಾರ, ಹೀಗಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಇನ್ ಕೆಲ ಬಿಜೆಪಿ ನಾಯಕರು ಒತ್ತಡ ಹಾಕಿದ್ದಕ್ಕಾಗಿಯೇ ಹೋರಾಟ ಕಾವು ಪಡಿತು ಅಂತ ಮಾತನಾಡಿದ್ದಾರೆ ಯತ್ನಾಳ್. ಅಹೋರಾತ್ರಿ ಪ್ರತಿಭಟನೆ ಹಿಂದೆ ಕೆಲ ನಾಯಕರು ಒತ್ತಡ ಇಲ್ಲಿ ಪಾತ್ರ ನಿರ್ವಹಿಸಿದೆ ಅನ್ನೋದನ್ನ ಯತ್ನಾಳ್ ಹೇಳ್ತಿದ್ದಾರೆ. ಕೆಲವರು ಒತ್ತಡ ಹಾಕಿದ್ರೆ ಕೆಲವರು ಸುಮ್ಮನಾಗ್ತಾ ಇದ್ರು. ಅಂದ್ರೆ ಬಿಜೆಪಿಯಲ್ಲೇ ಕ್ಲಿಯರ್ ಸ್ಪ್ಲಿಟ್ ಇದೆ, ಎರಡು ಬಣ. ಒಂದು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟ ಮಾಡಿ ಅಂತ, ಇನ್ನೊಂದು ಹೋರಾಟ ಬೇಡ ಅನ್ನೋ ಮನಸ್ಥಿತಿಯದ್ದು. ಮುಡಾ ಹಗರಣದಲ್ಲಿ ಬಿಜೆಪಿಯವರದ್ದು ಕೂಡ ಪಾಲಿದ್ಯಾ ಹಾಗಾದ್ರೆ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ರಾಜ್ಯದಲ್ಲಿ ಜೋರಾಗಿದೆಯಾ ಹೊಂದಾಣಿಕೆ ಪಾಲಿಟಿಕ್ಸ್? ಅನುಮಾನ ಬರ್ತಿದೆ ಯತ್ನಾಳ್ ಅವರ ಮಾತಿನಿಂದ. ಒಂದ್ ಕಡೆ ಹೋರಾಟ, ಮತ್ತೊಂದು ಕಡೆಯಲ್ಲಿ ಮನವಿ ಪತ್ರ. ಅಂದ್ರೆ ಇಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ರೆ ಬಿಜೆಪಿಯದ್ದೇ ಯಾರೋ ನಾಯಕರು ಹೋಗಿ DCMಗೆ ಮನವಿ ಪತ್ರ ಕೊಡ್ತಿದ್ರಂತೆ. ಯಾವ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರ ಮುಂದೆನೆ ಹೋಗಿ ಕೈ ಕಟ್ಕೊಂಡು ಮನವಿ ಪತ್ರ ಕೊಟ್ರೆ ಹೋರಾಟ ಪ್ರತಿಭಟನೆಗೆ ಅರ್ಥ ಇದೆಯಾ ಕೇಳ್ತಿದ್ದಾರೆ ಪ್ರಶ್ನೆ ಯತ್ನಾಳ್. ಕನಿಷ್ಠ ಜ್ಞಾನ ಇಲ್ಲದವರ ಕೈಯಲ್ಲಿ ಪಕ್ಷದ ನಾಯಕತ್ವ ಸಿಕ್ಕಿದೆ. ಇಷ್ಟು ಖಡಕ್ ಮಾತನ್ನ ಯತ್ನಾಳ್ ಅವ್ರು ಆಡ್ತಿದ್ರು ಕೂಡ ಶಿಸ್ತು ಕ್ರಮ ಅನ್ನೋದನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಿಲ್ವಾ? ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಿಲ್ಲ ಅಂತಂದ್ರೆ ಯತ್ನಾಳ್ ಅವ್ರು ಮಾತನಾಡಿರೋದ್ರಲ್ಲಿ ಸತ್ಯಾಂಶ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡಿದ್ಯಾ ಹೈಕಮಾಂಡ್? ಅನುಮಾನ ಅಂತೂ ಇದ್ದೇ ಇದೆ. ಸ್ವಪಕ್ಷದವರ ವಿರುದ್ಧವೇ ಪದೇ ಪದೇ ಸಿಡಿದೇಳ್ತಿದ್ದಾರೆ ಬಸವನಗೌಡ ಯತ್ನಾಳ್. ಕಾರಣ ಏನು? ಗಂಭೀರ ಆರೋಪ ಮಾಡಿದ್ರೂ ಕೂಡ ಯತ್ನಾಳ್ ಅವರ ಬಗ್ಗೆ ನಿರ್ಲಕ್ಷ್ಯ ಯಾಕೆ? ರಾಜ್ಯದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದಾರಾ ಶಾಸಕ ಯತ್ನಾಳ್? ಅನುಮಾನ ಅಂತೂ ಇದ್ದೇ ಇದೆ. ವಿನೋದ್ ಸರ್ ಹೋಗಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದ್ರಪ್ಪ, ಏನ್ ಹೇಳಿದ್ರು, ಹೇಗಿದ್ದಾರೆ? ಏನಪ್ಪಾ ಹೀರೋ ಅಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ತುಂಬಾ ಜನ ಹೇಳ್ತಾರೆ ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಪುಸ್ತಕಗಳನ್ನ ಓದ್ತಿದ್ದಾರೆ. ಪುಸ್ತಕಗಳೆಲ್ಲ ಓದ್ತಾ ಇದ್ರು, ಅಷ್ಟು ಪುಸ್ತಕಗಳು ತೆಗೆದಿಟ್ಕೊಂಡಿದ್ರು ಕೈಯಲ್ಲಿ. ಬದಲಾಗಿದ್ದಾರ ನಟ ದರ್ಶನ್ ಅಥವಾ ಬದಲಾಗ್ತಿದ್ದಾರ? ಒಳಗಡೆ ಬದಲಾವಣೆ ಆಗಿದ್ದಾರೆ, ನೊಂದ್ಕೊಂಡಿದ್ದಾರೆ, ಸ್ವರ್ಗಿದ್ದಾರೆ. ಕಾರಣ ವಿಜಯಲಕ್ಷ್ಮಿ ಅವರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅಂತ. ಪ್ರೀತಿಗೆ ಪರಿತಪಿಸ್ತಾ ಇರುವಂತ ಜೀವ. ಮಗನ ಪರಿಸ್ಥಿತಿ ನಮ್ ಕಣ್ಣೀರ್ನ ಬಿಡ್ರಿ, ಪಾಪ ಅಪ್ಪನ ಪರಿಸ್ಥಿತಿ ನೆನ್ಸ್ಕೊಂಡಾಗ ಬೇಜಾರಾಗ್ಬಿಡ್ತು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಅಂತ ಸುದ್ದಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಅವ್ರ ಮಾತು ಅಣ್ಣ ಅನ್ನುವಂತ ಮಾತು ಎಷ್ಟು ನೋವಾಗುತ್ತೆ ಇವ್ರೆ. ಪಾಪ ಅತ್ಯುತ್ತಮ ಫರ್ನಿಚರ್ಸ್ ಖರೀದಿಗೆ ಇಲ್ಲಿದೆ ಅವಕಾಶ. ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಒಂದೇ ಸೂರಿನಲ್ಲಿ ಡಿಸೈನ್ ಸೋಫಾ ಸೇರಿ ಬಟ್ಟೆ, ಫುಟ್ವೇರ್ ಲಭ್ಯ. ನೀವು ಒಮ್ಮೆ ವಿಸಿಟ್ ಕೊಡಿ. ರಿಪಬ್ಲಿಕ್ ಕನ್ನಡ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಆಗಸ್ಟ್ 2ರಿಂದ 5ರವರೆಗೆ. ಸ್ಥಳ ಗೇಟ್ ನಂಬರ್ 5, ಕಿಂಗ್ಸ್ ಕೋರ್ಟ್, ಪ್ಯಾಲೇಸ್ ಗ್ರೌಂಡ್, ಬೆಂಗಳೂರು.